ಓಂ. ನಾನು ಆಸ್ಟ್ರೋ ಪಂಡಿತ್. 2026 ಅನೇಕ ವಿಷಯಗಳಲ್ಲಿ ಪ್ರಮುಖವಾಗಿ ನೆನಪಿನಲ್ಲಿ ಇಡುವಂತಹ ವರ್ಷವಾಗಲಿದೆ. 2026 ಯುಗ ಬದಲಾವಣೆಗೆ ನಾಂದಿ ಹಾಡುವ ರೀತಿಯಲ್ಲಿ ಇರಲಿದೆ. ಹಿಂದೂ ಪಂಚಾಂಗದ ಯುಗಾದಿಯ ಪಂಚಾಂಗವನ್ನು ತೆಗೆದುಕೊಂಡರೆ ಉತ್ತರಾಷಾಢ ನಕ್ಷತ್ರ ಇದು ಸೂರ್ಯನ ನಕ್ಷತ್ರ. ಇಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಈ 4 ಗ್ರಹಗಳ ಯೋಗ ಆಗುತ್ತಿದೆ. ಈ 4 ಗ್ರಹಗಳಲ್ಲಿ ಸೂರ್ಯ ಮತ್ತು ಮಂಗಳ ಗ್ರಹಗಳು ಅಗ್ನಿತತ್ವ ಗ್ರಹಗಳು. ಇದರ ಸೂಚನೆ ಎಂದರೆ ಭೂಕಂಪಗಳು, ಜ್ವಾಲಾಮುಖಿಗಳು, ಸುನಾಮಿ ಇಂತಹ ಅವಘಡಗಳು ಕಂಡುಬರುತ್ತವೆ. ಇನ್ನು 2026 ಘಟನೆಗಳನ್ನು ನೋಡಲು ನಾವು ತಾರೀಖು 18 ಡಿಸೆಂಬರ್ 2025 ರಾತ್ರಿ 10:30 ಪ್ರಶ್ನಕುಂಡಲಿಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನಕುಂಡಲಿಯಲ್ಲಿ ಸಿಂಹ ಲಗ್ನ, 2ನೇ ಮನೆ, 3ನೇ ಮನೆ ಖಾಲಿ, 4ನೇ ಮನೆಯಲ್ಲಿ ಚಂದ್ರ, ಬುಧ ಮತ್ತು ಶುಕ್ರ ಇದ್ದಾರೆ. 5ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಇವರ ಯುತಿ ಇದೆ. 6, 7, 8 6 ಖಾಲಿ, 7ರಲ್ಲಿ ರಾಹು, 8ರಲ್ಲಿ ಶನಿ, 9, 10 ಖಾಲಿ, 11ರಲ್ಲಿ ಗುರು. ಈ ತೆರನಾಗಿ ಇರುವ ಸಿಂಹ ಲಗ್ನ ಕುಂಡಲಿಯಲ್ಲಿ ಗುರು ಮತ್ತು ಶನಿ ಇಬ್ಬರ ದೃಷ್ಟಿಯು ಅಂದರೆ 5ನೇ ಮನೆ ಮೇಲೆ, ಗುರುವಿನ ಮನೆ ಅಂದರೆ ಖ್ಯಾತಿ ಮತ್ತು ಅದೃಷ್ಟಕ್ಕೆ ಗುರು ಮತ್ತು ಶನಿಯರ ದೃಷ್ಟಿ. ಖ್ಯಾತಿ ಮತ್ತು ಅದೃಷ್ಟ ಭಾರತಕ್ಕೆ ಬರುವುದು ಖಂಡಿತ, ಆದರೆ ಕಾನೂನುಬದ್ಧವಾಗಿ. ಕಾನೂನಾತ್ಮಕ ಕಠಿಣತೆಗಳು ಖಂಡಿತವಾಗಿಯೂ ಪರೀಕ್ಷೆಯನ್ನು ಒಡ್ಡುತ್ತವೆ. ಮಂಗಳನು 8ನೇ ಮನೆಯನ್ನು ನೋಡುತ್ತಿದ್ದಾನೆ, 11ನೇ ಮನೆಯನ್ನು ನೋಡುತ್ತಿದ್ದಾನೆ ಮತ್ತು 12ನೇ ಮನೆಯನ್ನು ಸಹ ನೋಡುತ್ತಿದ್ದಾನೆ. ಅಂದರೆ ಮಂಗಳನು ಗುರುವನ್ನು ನೋಡುತ್ತಿದ್ದಾನೆ, ಗುರು ಸಹ ಮಂಗಳನನ್ನು ನೋಡುತ್ತಿದ್ದಾನೆ. ನಮ್ಮ ಭಾರತದ ಕುಂಡಲಿಯಲ್ಲಿ ಈಗ ಮಂಗಳ ದಶೆ ಆರಂಭವಾಗಿದೆ. ಇವೆಲ್ಲ ಗೋಚರಗಳ ಒಟ್ಟು ಪರಿಣಾಮವೆಂದರೆ 2026 ಮಾರ್ಚ್ಗೆ ಮೊದಲು ಯುದ್ಧ ಖಂಡಿತ ಎಂದು ಗೋಚರವಾಗುತ್ತಿದೆ. 2027ಕ್ಕಿಂತಲೂ ಮೊದಲೇ ಬಹುಶಃ ಪಾಕಿಸ್ತಾನದ ಒಂದು ಭಾಗ ಭಾರತವನ್ನು ಸೇರುವ ಸಂಭವ ಕಂಡುಬರುತ್ತಿದೆ. ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ ಮತ್ತು ಅಲ್ಲಿನ ಪ್ರಧಾನಿ 2026 ಏಪ್ರಿಲ್ಗೆ ಮೊದಲೇ ತಮ್ಮ ಸ್ಥಾನವನ್ನು ಬಿಡುತ್ತಾರೆ ಅಥವಾ ಕಳೆದುಕೊಳ್ಳುತ್ತಾರೆ. ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರಿಗೆ ಕೆಟ್ಟ ದಿನಗಳು ಶುರುವಾಗಿವೆ. ಪಾಪ ಅವರು ಕಾಂಗ್ರೆಸ್ಗಾಗಿ ಏನೋ ಒಳ್ಳೆಯದನ್ನು ಮಾಡಲು ಹೋಗುತ್ತಾರೆ, ಅದು ಕೆಟ್ಟದ್ದೇ ಆಗುತ್ತದೆ. ಭಾರತದ ಆರ್ಥಿಕ ಪ್ರಗತಿಯಂತೂ ಉತ್ತಮವಾಗಿದೆ. 2026ರಲ್ಲಿ ಎಲ್ಲ ರಾಜಕೀಯ ವಿರೋಧಗಳು, ನೈಸರ್ಗಿಕ ಅವಘಡಗಳ ಮಧ್ಯೆ ಭಾರತದ ಆರ್ಥಿಕತೆ ಉತ್ತಮವಾಗಿಯೇ ಸಾಗುತ್ತದೆ. ಒಟ್ಟಿನಲ್ಲಿ ಯುಗ ಪರಿವರ್ತನೆಯ ಆಭಾಸ ಪ್ರತಿಯೊಬ್ಬ ಪ್ರಾಜ್ಞರಲ್ಲಿ ಅನುಭವವಾಗುತ್ತದೆ. ಮತ್ತೆ ಭೇಟಿಯಾಗೋಣ.